ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಲ್ಲಿ ಶಿಕ್ಷಕರ ನೇಮಕಾತಿ ಪ್ರಾರಂಭ ಆಗಿದೆ. ಸೊ ವೆರಿ ಮೋಸ್ಟ್ ಗುಡ್ ಲಕ್ ಆಗಿರ್ತಕ್ಕಂಥ ಪೋಸ್ಟ್ ಅಂದರೆ 8500 GPSTR. ಓಕೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ಪರೀಕ್ಷೆಯಲ್ಲಿ ಏನು ಮಾಡಿದ್ದಾರೆ, ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಸೊ ಯಾವ ಥರನಾಗಿ ನಿಮ್ಮ ನೇಮಕಾತಿ ಪರೀಕ್ಷೆ ನಡೀತದೆ ಅನ್ನೋದನ್ನು ಈ ಸಾರಿ ವಿಶೇಷ ನೇಮಕಾತಿ ನಿಯಮ ಅಂತ ಏನು ಮಾಡಿದ್ದಾರೆ, ಹೊರಡಿಸಿದ್ದಾರೆ. ಅದರ ರಾಜ್ಯಪತ್ರವನ್ನು ನೋಡೋಣ. ಈಗಾಗಲೇ ನಾನು HSTRಗೆ ಸಂಬಂಧಪಟ್ಟಂತೆ ಹಾಕಿದ್ದೆ. ಸೊ ಯಾರೆಲ್ಲ HSTR ಎಲ್ಲ ನೋಡಿಲ್ಲ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದನ್ನು ನೋಡಿ. PSTRಗೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋವನ್ನು ಹಾಕ್ತೀನಿ. ಸೊ ಇದು ಬಂದುಬಿಟ್ಟು 14/7/2026 ಹೊರಡಿಸಿರ್ತಕ್ಕಂಥ ಒಂದು ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ಅಧಿಸೂಚನೆ. ಕರಡು ನಿಯಮಗಳಿದ್ದಾವೆ. ಯಾರಾದರೂ ಇದನ್ನು ಅಬ್ಜೆಕ್ಷನನ್ನು ಕೊಡಬೇಕಾಗಿತ್ತಂತಂದ್ರೆ ನೀವುಗಳು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ 6ನೇ ನಿಯಮ ಅಡಿ ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 1, ಇದಕ್ಕೆ ಏನು ಮಾಡ್ಬೋದು, ನಿಮ್ಮ ಅಬ್ಜೆಕ್ಷನ್ಸ್ಗಳನ್ನು ಫೈಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆನಾ, ಇದಿತ್ತು ಈ ವರ್ಷದ ವಿಶೇಷ ನೇಮಕಾತಿ ನಿಯಮಗಳು ಅಂತ ಅವ್ರ ಮೇಲೇನೆ ಬರೆದಿದ್ದಾರೆ. ಸೊ ನೋಡಿ, ಇದು ಕರ್ನಾಟಕ ಶಿಕ್ಷಣ ಇಲಾಖೆಯ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೆಲವು ಬೋಧನಾ ಹುದ್ದೆಗಳಿಗೆ ನೇಮಕಾತಿ, ವಿಶೇಷ ನಿಯಮ 2026 ಅಂತ ಕರೆದಿದ್ದಾರೆ. ಇದು ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಇದೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲ, ವಿಶೇಷವಾಗಿರ್ತಕ್ಕಂಥ ಕೇಂದ್ರೀಕೃತ ದಾಖಲಾತಿ ಘಟಕ CAC ಮೂಲಕನೇ ಪರೀಕ್ಷೆಗಳನ್ನು ಮಾಡಿಸ್ತಾರೆ. PSTR ಇದೆ, GPSTR ಇದೆ, ಆಮೇಲೆ HSTRನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ. ಇದು ಸಮಿತಿ ಇತ್ತು, ಅರ್ಜಿಗಳನ್ನು ಆಹ್ವಾನ ಮಾಡ್ತಾರೆ, ಪರೀಕ್ಷೆಗಳನ್ನು ನಡೆಸ್ತಾರೆ, ಆಯ್ಕೆ ವಿಧಾನವನ್ನು ಕೂಡ ಕೊಟ್ಟಿದ್ದಾರೆ. ಎಸ್, ಸೊ ನಾವು ನೋಡ್ತಾ ಇದ್ದೀವಿ GPSTR ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು. ನಿಮ್ಮ CET ಅಂಕಗಳ ವೇಟೇಜ್ ಬಂದುಬಿಟ್ಟು 70%, TET ಬಂದುಬಿಟ್ಟು 20%, ಡಿಗ್ರಿ ಬಂದುಬಿಟ್ಟು ಕೇವಲ 8%. ಓಕೆ, ದೆನ್ D.Ed ಆರ್ B.Ed ಬಂದುಬಿಟ್ಟು 2%. ಇಷ್ಟು ಪರ್ಸೆಂಟೇಜನ್ನು ಏನು ಮಾಡಿದ್ದಾರೆ, ಡಿರೈವ್ ಮಾಡಿದ್ದಾರೆ. ಸೊ ಇದರಲ್ಲಿ TET ಪೇಪರ್ 2ಗೆ 20% ಇಟ್ಟಿದ್ದಾರೆ. ಓಕೆ, ಯಾರ್ದು BA ಇನ್ ಎಜುಕೇಷನ್ ಅಥವಾ BSc ಇನ್ ಎಜುಕೇಷನ್ ಇತ್ತಂದರೆ ಅವ್ರದ್ದು CET 70%, TET 20%, ಅವ್ರದ್ದು ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಥವಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ ಎಜುಕೇಷನ್ ಈ ಕೋರ್ಸ್ಗಳಿತ್ತಂದರೆ ಅದು 10% ಅಂತ ಹೇಳಿದ್ದಾರೆ. ಇನ್ನು ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಟೀಚರು, ಅವರ ಒಂದು CET 70%, ಅವರ ಡಿಗ್ರಿ ಮಾರ್ಕ್ಸೇ 30% ವೇಟೇಜ್ ಇದೆ. ಕೇವಲ ಅವ್ರು ಏನು ಮಾಡಬೇಕು, CET 70%ಅನ್ನು ಪ್ರಿಪೇರ್ ಮಾಡಬೇಕು. ಓಕೆ, PE ಟೀಚರ್ಸ್ಗೆ ನೋಡಿ, ಅವ್ರದ್ದು CET 85%, PUC 13%, ಆಮೇಲೆ ಅವ್ರದ್ದು DPEd ಅಂತ ಕರೀತಾರಲ್ವ, ಈಗ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಅಂತ ಇದೆ, ಅದು 2% ಇದೆ. ಓಕೆ, ಸೊ ಇದು ಹೈಸ್ಕೂಲ್ದಿತ್ತು, ಹೈಸ್ಕೂಲ್ದೇನು ಅವಶ್ಯಕತೆ ಇಲ್ಲ. ನಾವು ನೋಡ್ತಾ ಇರೋದು GPSTR. ಏಜ್ ರಿಲ್ಯಾಕ್ಸೇಷನ್ ನೋಡಿ, SC ST ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 43 ವರ್ಷ. ಓಕೆ, ದೆನ್ 2A 2B 3A 3B 41 ವರ್ಷ. ಸಾಮಾನ್ಯ ಅರ್ಹತೆ ಇತರೆ ಎಲ್ಲರೂ 38 ವರ್ಷಗಳ ವಯಸ್ಸಿನ ಮಿತಿಯನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಬಗ್ಗೆ ಕೊಟ್ಟಿದ್ದರು, ಹೆಚ್ಚುವರಿ ಪಟ್ಟಿ ಬಗ್ಗೆ ಮಾಹಿತಿ ಇದೆ. ಸೊ ಇಲ್ಲಿದೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಇದ್ದಾವೆ, ಯಾವೆಲ್ಲ ಕರಿತಾ ಇದ್ದಾರೆ ಅನ್ನೋದನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಎಸ್, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPSTR 6ರಿಂದ 8ನೇ ತರಗತಿ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ 3228 ಪೋಸ್ಟ್ ಕಾಲಪ್ ಆಗ್ತಾ ಇದೆ. ಕರ್ನಾಟಕೇತರದಲ್ಲಿ 5272 ಕಾಲಪ್ ಆಗ್ತಾ ಇದೆ. ಸೊ ಟೋಟಲಿ 8500 ಹುದ್ದೆಗಳು GPSTRಗೆ ಬರ್ತಾ ಇದ್ದಾವೆ. ಓಕೆ, ಸೊ ನೋಡಿ, ಫಸ್ಟ್ ಪೇ ಸ್ಕೇಲ್ 44,425ರಿಂದ 83,800. ನೀವು ಸ್ಟಾರ್ಟಿಂಗ್ ಜಾಯ್ನ್ ಆಗಿದ್ದರೆ ಮಿನಿಮಮ್ 60,000 ಆದರೂ ನಿಮ್ಗೆ ಏನಾಗ್ಬೋದು, ಬರ್ಬೋದು ಫಸ್ಟ್ ಪೇಮೆಂಟ್ ನೀವು ಬಂದ ಡಿಪಾರ್ಟ್ಮೆಂಟ್ಗೆ ಕಾಲಿಟ್ಟಾಗ. ಎಸ್, ಅದರಲ್ಲಿ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಪದವಿಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು, 2 ವರ್ಷದ ಡಿಪ್ಲೊಮಾ ಎಜುಕೇಷನ್ ಆಗಿರಬೇಕು, ಅಥವಾ ಈ ನಿಮ್ಮದು PUCಯಲ್ಲಿ 50 ಅಂಕ ಇದೆ. ಆಮೇಲೆ ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳು ಕೂಡ ಇಟ್ಟಿದ್ದಾರೆ. ನೋಡಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಕಾಲ್ ಆಗಿದ್ದಾವೆ, ಸಮಾಜ ಪಾಠಗಳು, ಗಣಿತ ಮತ್ತು ವಿಜ್ಞಾನ, ಜೀವಶಾಸ್ತ್ರ, ಇಷ್ಟು 4 ಪೋಸ್ಟ್ ಇದ್ದಾವೆ. ಇವು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುದ್ದೆಗಳಿಲ್ಲಿ ಇಲ್ಲ. ಇವೆಲ್ಲ ರಿಕ್ರೂಟ್ಮೆಂಟ್ ಪದವಿ ಅವೆಲ್ಲ ನಿಮಗೆ ಕೊಟ್ಟಿದ್ದಾರೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಬಟ್ ಮೇನ್ ಚೇಂಜ್ ಮಾಡಿರ್ತಕ್ಕಂಥದ್ದು ಎಲ್ಲಿದೆ ಅಂತಂದರೆ ಅವರು ಪರೀಕ್ಷೆಗಳಲ್ಲಿ. ಓಕೆ, ಎಸ್, ಪರೀಕ್ಷೆಗಳಲ್ಲಿ ಇರ್ತಕ್ಕಂಥದ್ದು ಕಡೆಗೆ ಹೋಗೋಣ. ಏಕೆಂದರೆ ಅಲ್ಲೇ ಅವ್ರು ಏನು ಮಾಡಿದ್ದಾರೆ, 3 ಪತ್ರಿಕೆಗಳನ್ನು ಹಾಕಿದ್ದಾರೆ. ಸೊ ನೀವು ಲಾಸ್ಟ್ ಇಯರು ಬರೆದಿದ್ದೀರಿ, ಬಟ್ ಲಾಸ್ಟ್ ಇಯರ್ ಯಾರೆಲ್ಲ GPSTR ಬರೆದಿದ್ದಾರಲ್ಲ, ಯಾರು ಹೊಸಬ್ರು ಇದ್ದಾರಲ್ಲ, ಅದಕ್ಕಿಂತ ಇನ್ನೂ ಸ್ವಲ್ಪ ಚೇಂಜ್ ಏನು ಮಾಡಿದ್ದಾರಪ್ಪ ಅಂದರೆ ಅವರು ಮಾಡಿದ್ದಾರೆ.
ಸೊ ಅದಕ್ಕೆ ಇದನ್ನು ಒಂದು ವಿಶೇಷ ನೇಮಕಾತಿ ನಿಯಮಾವಳಿಗಳ ಗೆಜೆಟ್ಗಳನ್ನು ಬಿಟ್ಟಿದ್ದಾರೆ. ಸೊ ಇದರ ಆಧಾರದ ಮೇಲೆ ಅವರು ಏನು ಮಾಡ್ತಾ ಇದ್ದಾರೆ, ಒಂದು ನೇಮಕಾತಿ ನಿಯಮವನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಓಕೆನಾ, ಇಷ್ಟೆಲ್ಲ ರೂಲ್ಸ್ ಇತ್ತು, ಅಂದರೆ ಅರ್ಹತೆಗಳು, ವೃಂದ ಮತ್ತು ನೇಮಕಾತಿ ನಿಯಮಗಳಿತ್ತಲ್ಲ, ಅದರ ಬಗ್ಗೆ ಕೊಟ್ಟಿದ್ದರು. ಇಲ್ಲಿ ಕೊಟ್ಟಿದ್ದಾರೆ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ವಿವರಗಳು, ಕಾಂಪಿಟೇಟಿವ್ ಎಕ್ಸಾಮ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ PSTR ಇತ್ತು. ಸೊ ನಾನು ಹೇಳ್ತಾ ಇರೋದು SGPSTR. ಓಕೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT 6ರಿಂದ 8ನೇ ತರಗತಿ. ನೋಡಿ, ಫಸ್ಟ್ ಪೇಪರ್ ಸಾಮಾನ್ಯ ಪತ್ರಿಕೆ ಇರ್ತದೆ, ಜನರಲ್ ಪೇಪರ್ ಅದು ವಸ್ತುನಿಷ್ಠ ಇರ್ತದೆ, MCQ ಇದೆ. ಇದರಲ್ಲಿರ್ತಕ್ಕಂಥ ಕ್ವಶನ್ 150 ಕ್ವಶನ್, 150 ಮಾರ್ಕ್ಸ್, 150 ಅಂಕಗಳಂತ ಕೊಟ್ಟಿದ್ದಾರೆ. ಇನ್ನು 100 ಕ್ವಶನ್ಸ್ ಇದಾವೆ, ಏನು 150 ಕ್ವಶನ್ಸ್ ಇದಾವೆ ಗೊತ್ತಿಲ್ಲ. ಓಕೆ, 100 ಕ್ವಶನ್ಸ್ ಇತ್ತಂದರೆ ಏನು ಮಾಡ್ಬೋದು, 1.5ದಿಂದ ಸ್ಕೋರ್ ಅಪ್ ಮಾಡ್ಬೋದು ಒಂದು ಪ್ರಶ್ನೆಗೆ. 150 ಕ್ವಶನ್ ಇತ್ತಂದರೆ ಪ್ರತಿ ಕ್ವಶನ್ಗೂ ಕೂಡ ಒಂದೊಂದು ಅಂಕ ಅಂತಲೂ ಮಾಡ್ಬೋದು. ಸೊ ನೋಡೋಣ, ಒಟ್ಟು 150 ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ನೋಡ್ರಿ: ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರದ ಸಾಕ್ಷರತೆ. ಇಷ್ಟು ಏನು ಮಾಡಿದ್ದಾರೆ ಅಂದರೆ ಫಸ್ಟ್ ಪೇಪರಲ್ಲಿ 150 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇ ಪೇಪರ್ ನೋಡಿರಿ, ಕಂಪಲ್ಸರಿ ಆಗಿರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ಗಳನ್ನೇ ಕೊಟ್ಟಿದ್ದಾರೆ. ಎಸ್, GPT ಭಾಷಾ ಶಿಕ್ಷಕರು ಇಂಗ್ಲೀಷ್ ನೋಡಿಕೊಡ್ರಿ, ಕನ್ನಡ ಅಂದ್ರೆ ಆಗೋದಿಲ್ಲ ಅಂದಂಗೆ ಇದರ ಅರ್ಥ ಆಯಿತು. ಓನ್ಲಿ GPT ಇಂಗ್ಲೀಷ್ ಟೀಚರ್ಸ್ಗೆ ಇದೆ ಪೋಸ್ಟ್ಗಳು. ಅದರಲ್ಲಿ 50 ಅಂಕಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದಾವೆ, 100 ಮಾರ್ಕ್ಸ್ಗಳು ವಿವರಣಾತ್ಮಕ ಮಾದರಿ ಇದೆ. ಅವರು ಡೀಟೇಲಾಗಿ ಕೊಟ್ಟಿದ್ದಾರೆ ಇದರಲ್ಲಿ, ಇನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕನ್ನಡ ನೋಡಿ, ಇಂಗ್ಲೀಷ್ಗೆ ಏನು ಹೇಳಿದ್ದಾರೆ, ವಿಷಯ ಜ್ಞಾನ ಇಂಗ್ಲೀಷ್ನಲ್ಲಿ ವಸ್ತುನಿಷ್ಠ 50 ಅಂಕ OMRನಲ್ಲಿ ಗುರುತಿಸಬೇಕು, ವಿವರಣಾತ್ಮಕ 100 ಅಂಕ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು. ಆಮೇಲೆ GPT ಗಣಿತ ಮತ್ತು ವಿಜ್ಞಾನ, ಓಕೆ, ಅಲ್ಲಿ ಸೇಮ್ ಕೊಟ್ಟಿದ್ದಾರೆ. ಮ್ಯಾಥ್ಸ್ ಮತ್ತು ಫಿಸಿಕ್ಸು 50 MCQ ಇದ್ದಾವೆ, 100 ಏನು ಮಾಡಬೇಕು, ಮ್ಯಾಥ್ಸ್ ಮತ್ತು ಫಿಸಿಕ್ಸನ್ನು ಡಿಸ್ಕ್ರಿಪ್ಟಿವ್ ಆಗಿ ಆನ್ಸರ್ ಶೀಟಲ್ಲಿ ಬರೀಬೇಕು. GPT ಸೋಷಿಯಲ್ ಸೈನ್ಸ್ ಟೀಚರ್ಸ್ ಇದೆ, ಓಕೆನಾ. ಅದರಲ್ಲಿ ಏನು ಕೊಟ್ಟಿದ್ದಾರೆ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳ 50 OMRನಲ್ಲಿ ಗುರುತಿಸಬೇಕು. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳ 100 ಅಂಕಗಳ ವಿವರಣೆಯನ್ನು ಬರೀಬೇಕು. ಇನ್ನು GPT ಜೀವ ವಿಜ್ಞಾನ, ಬಯೋಸೈನ್ಸ್, ಅಲ್ಲಿ ಕೆಮಿಸ್ಟ್ರಿ ಮತ್ತು ಜೀವ ವಿಜ್ಞಾನ ಅಂತ ಹೇಳಿದ್ದಾರೆ. ಅದರಲ್ಲಿ 50 ಏನಿದಾವಪ್ಪ ಅಂತಂದ್ರೆ OMRನಲ್ಲಿ ಗುರುತಿಸಬೇಕು. ರಸಾಯನಶಾಸ್ತ್ರ ಮತ್ತು ಜೀವ ವಿಜ್ಞಾನ 100 ಅಂಕಗಳ ಪರೀಕ್ಷೆಗಳನ್ನ ಏನು ಮಾಡಬೇಕು, 100 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಆಗಿ ಬರೀಬೇಕು. ಓಕೆ, ಇನ್ನು ಥರ್ಡ್ ಪೇಪರ್ ಇದೆ. ನೀವು ಲಾಸ್ಟ್ ಬರೀ ಕನ್ನಡ ಭಾಷಾ ಪ್ರಾವೀಣ್ಯತೆ ಅಂತ ಅಷ್ಟೇ ಬರೆದಿದ್ರಿ. ಈ ಸಲ ಅದರ ಜೊತೆ ಏನು ಮಾಡಿದ್ದಾರೆ, ಇಂಗ್ಲೀಷ್ನೂ ಕೂಡ ಸೇರಿಸಿದ್ದಾರೆ. ಓಕೆ, ಭಾಷಾ ಪ್ರಾವೀಣ್ಯತಾ ಪರೀಕ್ಷೆ ವಿವರಣಾತ್ಮಕ ಮಾದರಿ 100 ಅಂಕ. ಅದರಲ್ಲಿ ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕ. ಸೊ ಟೋಟಲಿ 100 ಮಾರ್ಕ್ಸನ್ನು ಏನು ಮಾಡಿದ್ದಾರೆ, ಇಟ್ಟಿದ್ದಾರೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ GPSTR ಮಾದರಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥವುಗಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ ನಿಮಗೆ ಇಟ್ಟಿದ್ದೀವಿ. ಸೊ ಸ್ನೇಹಿತರೆ, ನೀವುಗಳು ಕಡ್ಡಾಯವಾಗಿರ್ತಕ್ಕಂಥ ಬರೀ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಡೆ ಅಷ್ಟೇ ಗಮನ ಕೊಡಲಿಕ್ಕೆ ಹೋಗಬೇಡಿ. ಡಿಸ್ಕ್ರಿಪ್ಟಿವ್ಗಳನ್ನು ಚೆನ್ನಾಗಿ ಓದಿ, ಮತ್ತು ಹೊಸ ಅಪ್ಡೇಟ್ಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.